ಕಲರ್ ತೋರ್ಸು ಅವ್ರ ತಗೊಳ್ಳಿ ಕೈ ಹಾಕು ಗ್ಲಾಸ್ ಇಸ್ಕೊಳ್ಳಿ ಬಿಡಿದ ಟೊಮೆಟೊ ದೋಸು ಕಿತ್ಕೋ ಹಂಗೆ ಕಿತ್ಕೋ ರೆಕಾರ್ಡ್ ಮಾಡಿ ಕಿತ್ಕೋ ಹಂಗೆ ಕಿತ್ಕೋ ನೋಡಿ ತಿನ್ನು ಹಿಂಗೆ ಬಾಯಿಗೆ ಹಾಕು ಬಹಳ ಅದ್ಭುತ ನೋಡಿ ಹಿಂಗ್ ತಗೊಂಡು ಹಿಂಗ್ ಕಿತ್ಕೊಂಡ್ಬಿಟ್ಟು ನೋಡಿಲೆ ಹೈಜೆನಿಕ್ ಏನ್ ನೋಡ್ಬೇಡ ಕೊತ್ತು ಅದನ್ನ ತೆಗಿ ಮಾಡಿ ಟೇಸ್ಟ್ ಇರ್ತದೋ ನೋಡಿಲೆ ಇನ್ನೊಂದ್ ಬರ್ತೇವೆ ಇದನ್ನ ತೆಗಿಬೇಕು ಈಗ ತಿನ್ನು ಗುಡ್ ನೋಡಿ ಇದು ನಿಮ್ಮ ಬೆಂಗಳೂರಿನಲ್ಲೆಲ್ಲ ಮಾರ್ಕೆಟ್ ಅಲ್ಲಿ ಹಾಕ್ಬಿಟ್ಟಿದ್ನ ಏನೋ ಒಂದು ನೇಮ್ ಕೊಟ್ಬಿಟ್ಟು ಬೇಬಿ ಟೊಮ್ಯಾಟೊ ಟೊಮೆಟೊ ಅಂದ್ಬಿಟ್ಟು 200 rupees ಅನ್ನ ಕೆಜಿ ಮಾರ್ಬಿಡ್ತಾರೆ ನಮ್ಮವ್ರು ಇದು ಇನ್ನೊಂದು ಏನ್ ಹೇಳ್ತಾರೆ ಡಾಕ್ಟರ್ ಕಾದರ್ ಬಹಳ ಚೆನ್ನಾಗಿ ಹೇಳ್ತಾರೆ ಇದನ್ನ ತಿಪ್ಪೆಯಲ್ಲಿ ಏನಾದ್ರು ಬೆಳೆದಿದ್ರೆ ಟೊಮೆಟೊ ಆಗ್ಲಿ ಬದನೆ ಗಿಡ ಆಗ್ಲಿ ಏನಾದ್ರು ತಿಪ್ಪೆಯಲ್ಲಿ ಬೆಳೆದಿರ್ಬೇಕು ಸ್ವಾಭಾವಿಕವಾಗಿ ಅದು ಅದನ್ನ ತಿಂದಾಗ ನಮ್ಮ ದೇಹದಲ್ಲಿ ಗೆಡ್ಡೆ ಅಂದ್ರೆ ಕ್ಯಾನ್ಸರ್ ಹಳ್ಳಿಗಳ ಕಡೆ ಅದನ್ನೇ ಹೇಳೋದು ಗೆಡ್ಡೆ ಕಾಯಿಲೆ ಅಂತ ಹೇಳಿದ್ರೆ ಕ್ಯಾನ್ಸರ್ ಅಂತ ಹಾಗೆ ಇದನ್ನ ಏನಾದ್ರು ತಿಂದಾಗ ನಮ್ಮ ದೇಹದಲ್ಲಿರೋ ಗೆಡ್ಡೆ ಕರಗ್ತದೆ ಅಂತ ಬದನೆಕಾಯಿ ಆಗ್ಲಿ ಟೊಮೆಟೊ ಆಗ್ಲಿ ತಿಪ್ಪೆಯಲ್ಲಿ ಬಿದ್ದಿದ್ನ ಮತ್ತೆ ಇದೇ ರೀತಿ ಅಲ್ಲಿ ಚೆರಿ ಗಿಡ ಎಲ್ಲ ಹಾಕಿದೀವಿ ಅದು ಅಷ್ಟೇ ಈಗ ಮಕ್ಳಿಗೆ ಏನಾಗ್ತದೆ ಅದು ಹಣ್ಣಾಗ್ಬಿಟ್ರೆ ಅವ್ರ ಗೇಟಿಂದ ಇಳಿದ ತಕ್ಷಣ ಅವ್ರು ಎಲ್ಲೂ ಹೋಗಲ್ಲ ಚೆರಿ ಮರದ ಹತ್ರನೇ ಹೋಗ್ತಾರೆ ಕೊತ್ತು ತೆಗೆದ್ಬಿಟ್ಟು ಇಲ್ಲೇನು ಹೈಜೆನಿಕ್ ಏನಿಲ್ಲ ಹಿಂಗ್ ಸೀಟ್ ಬಿಡೋದು ಇದು ಇರದೇ ಹೀಗ ಅಥವಾ ದಪ್ಪ ಆಗತ್ತಾ ಬರದೇ ಹಿಂಗ ದಪ್ಪ ಆಗಲ್ಲ ಅದು ನಾವ್ ಹಾಕ್ತಿವಿ ನೋಡಿ ಹೈಬ್ರಿಡ್ ಅದು ತಗೊಳ್ಳಿ ತುಂಬಾ ಒಳ್ಳೇದು ಆದ್ಮೇಲೆ ನಿಮ್ ತೋಟದಲ್ಲಿ ಈ ತರ ಸಿಕ್ಕಿದ್ರೆ ನೀವೇ ಪುಣ್ಯವಂತರು ಇಲ್ಲಿ ಸ್ವಾಭಾವಿಕ ಬಂದಿದೆ ಇದನ್ನ ಅಷ್ಟ್ರು ಬರಲ್ಲ ಅದೇ ಆಗಿ ಬರ್ಬೇಕು ಅಂದ್ರೆ ನಾನು ಹೇಳ್ತೀನಲ್ಲ ಕ್ಯಾಚ್ ಆಯಿಯೇ ಓ ಸೋಚೋ ನಿಮ್ ಜಮೀನಲ್ಲಿ ಏನ್ ಗಿಡ ಬೇಕು ಸುಮ್ಮನೆ ಕುತ್ಕೊಂಡ್ಬಿಡಿ ನೆನೆಸ್ಕೊಳ್ಳಿ ಅದೊಂದ್ ಕಡೆ ನಿಮ್ಗೆ ಸೃಷ್ಟಿ ಆಗ್ತದೆ ಇಷ್ಟೇ ಇರೋದು ನೀನ್ ಏನನ್ನ ಯೋಚನೆ ಮಾಡ್ತೀಯಾ ಅದೇ ನಿನ್ ಮುಂದೆ ನಡೀತದೆ ನೀನೇನ್ ಆಗ್ಬೇಕು ಅಂತ ಇದೆಯಾ ಅದು ಯೋಚನೆ ಮಾಡು ಅದೇ ಆಗ್ತೀಯ ಖುಷಿ ಅದೆಲ್ಲ ಅದು ಗೊತ್ತಾಯ್ತದಂತು ಇವರು ಕಟ್ಟ ಇದು ಮುಚ್ಕೋಬಾರ್ದು ಮುಚ್ಕೊಳ್ಳಲ್ಲ ಮಣ್ಣು ಕಸ್ಕೊಬಿಡುತ್ತ ಅಂತ ಹಾಕಿದಾರೆ ಇದು ಚೆನ್ನಾಗಿ ಬೇರೆ ಇಟ್ಕೊಂಡಿರ್ತದೆ ಕೆಳಗೆ ಬಿಡಲ್ಲ ಈಗ ಇದು ಮಹಾರಾಷ್ಟ್ರದ ಇಲ್ಲೆಲ್ಲ ಬೆಟ್ಟಗಳೆಲ್ಲ ಇದನ್ನೇ ಆಗ್ತಾ ಇದಾರೆ ಫೈರ್ಗೆ ಬೆಂಕಿ ಫೈರ್ ಆಗ್ತದೆ ಮತ್ತೆ ಈಗ ಯಾರೋ ಪಕ್ಕದಲ್ಲಿ ಆ ಸೈಡ್ ನಲ್ಲಿ ಒಂದು ಕಾಡಲ್ವಾ ಅದು ಯಾರೋ ಬಂದು ಬೀಡಿ ಗಿಡಿ ಸೇದ್ಬಿಟ್ಟು ಬೆಂಕಿ ಹಾಕ್ಬಿಟ್ಟು ಅಂತ ಇಟ್ಕೊಳ್ಳಿ ಈ ಕಡೆ ಬರಲ್ಲ ಅದು ಇದು ನಾವು ಹೇಗೆ ಹಲಸಿನ ತಿನ್ನುವಾಗ ಕೈಗೆ ಮೇಣ ಹಾಕಿ ಬಂದ್ಬಿಟ್ಟು ಎಣ್ಣೆ ಹಚ್ಕೋತೀವಲ್ಲ ಇಷ್ಟೇ ನಮ್ಗೆ ತೋಟ ಮಾಡೋ ಸ್ಟಾರ್ಟಿಂಗ್ ನಲ್ಲಿ ಬಸವಣ್ಣವರು ಪಪ್ಪ ಅಮ್ಮನಿಗಿಂತ ತುಂಬಾ ಸಪೋರ್ಟ್ ಮಾಡೋರು ಯಾಕೆಂದ್ರೆ ನಮ್ಗೆ ಇರಕ್ ಜಾಗ ಇಲ್ಲ ಅಲ್ಲಿ ಇದು ಸೆಟ್ ಆಗಿಲ್ಲ ಪಾಪ ಅವರು ರಜಾ ಅವ್ರು ಸಿಕ್ಕಲ್ಲ ಇನ್ಯಾರು ನಮ್ಗೆ ಬಸವಣ್ಣವ್ರೆ ಅಲ್ಲೇ ಊಟ ಅಲ್ಲೇ ನೀರು ಅಲ್ಲೇ ಡ್ರಮ್ಮು ಅಲ್ಲೇ ಬೋರು ಒಂದ್ ವಾರ ಏನೋ ಅಲ್ವಾ ಒಂದ್ ವಾರ ನಾವು ಕೊಣಗಂಟ್ ಮಾಡಿದ್ರು ನಮ್ದೇನ್ ಅಬ್ಜೆಕ್ಟ್ ಆಗಲ್ಲ ಮಳೆ ಬಂದ್ಬಿಡ್ತು ಎಲ್ಲಿ ಹೋಗೋದು ಎಲ್ಲ ಓಡೋಗಿ ಸೇರ್ಕೊಂಡು ಅಲ್ಲಿ ಅಷ್ಟೊತ್ತಿಗೆ ಅಜ್ಜಿನೂ ಪರಿಚಯ ಆಯ್ತು ಇನ್ನು ಅಲ್ಲಿ ಏನೋ ಟೊಮೆಟೊ ಹಣ್ಣು ಹಾಕಿದ್ರು ಆಮೇಲೆ ಏನೋ ಕೊಟ್ರಿ ಅಲ್ಲ ನಮ್ಗೆಲ್ಲ ಟೊಮೊಟೊ ಇದು ಈರುಳ್ಳಿ ಇತ್ತು ಈರುಳ್ಳಿ ನಮ್ಗೆ ಅಲ್ಲಿ ಹುಡುಗರು ನೆನ್ಸ್ಕೊಳಕ್ಕೆ ನಮ್ಮ ಹಿಂದಿ ಹುಡುಗರು ಊಟ ಮಾಡುವಾಗ ಈರುಳ್ಳಿ ಇರ್ಲೇಬೇಕು ಸಣ್ಣ ಈರುಳ್ಳಿ ಆಗ ನನಗೆ ಒಂದು ಮುಕ್ತೆ ಕೊಡ ನಿಮ್ಗೆ ನನಗೇನು ಗೊತ್ತು ಯೂಸ್ ಮಾಡಲ್ಲ ಹುಡುಗರು ಅವ್ರದ್ದು ಬೆಳೆದಿರೋದು ಕೊಡಕೇನ ನೀವು ಅಂದ್ರೆ ನಮ್ಮಲ್ಲ ಆತರ ಇಲ್ಲ ನಾವು ಆಮೇಲೆ ಕೆಲಸ ಮುಗಿಯೋ ಗಂಟೆ ಶೆಡ್ ಆಗ್ಲಿಲ್ಲ ಓಡೋಗೋದು ಅಲ್ಲಿ ನಿಂತ್ಕೊಳ್ಳೋದು ಓಡ್ಕೊಂಡ್ ಬರೋದು ಮತ್ತೆ ನಮ್ ಸಾಮಾನೆಲ್ಲ ಹೊತ್ಕೊಂಡು ಹೋಗೋದು ವಾಪಸ್ಸು ಪುನಃ ಬೆಳಿಗ್ಗೆ ಹೊತ್ಕೊಂಡ್ ಬರೋದು ಈ ಹುಡುಗರಿಗೆ ಲೋಡ್ ಮಾಡೋದು 2 ಗಂಟೆ ಪುನಃ ಅಲ್ಲಿಂದ ಬಂದು ಜರ್ನಿ 2 ಗಂಟೆ ಲೋಡ್ ಮಾಡೋದು 2 ಗಂಟೆ ಪುನಃ ಅಲ್ಲಿ ಜರ್ನಿ 2 ಗಂಟೆ ಪುನಃ ಇಲ್ಲಿ ಅನ್ಲೋಡ್ 1 ಗಂಟೆ ಅಂತೂ ಒಂದು ತೋಟ ಒಂದು ರೂಪಕ್ಕೆ ಬಂತು ಇಲ್ಲ ತುಂಬಾ ಚೆನ್ನಾಗಿದೆ ನಾವ್ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಅದಕ್ಕಿಂತ ಇನ್ನೊಂದಮ್ಮ ನಾವು ಯಾವಾಗ್ಲೂ ಅಂತ ತಿಳ್ಕೊಳ್ಳಿ ಸಕಾರಾತ್ಮಕವಾಗೇ ಇರ್ಬೇಕು ನೀವು ಆ ಕೆಲಸ ಮಾಡದೇ ಇದ್ರು ಪರವಾಗಿಲ್ಲ ಆಗಲ್ಲ ಅಂತ ಹೇಳ್ಬಾರ್ದು ಹೌದು ನಮ್ಮಿಂದ ಆಗಲ್ಲ ಅಂತಂದ್ರೆ ಆಗದೇ ಇಲ್ಲ ಹೇಳ್ಬಾರ್ದು ನೀವು ಮಾಡದೇ ಇದ್ರು ಪರವಾಗಿಲ್ಲಪ್ಪ ಆಗಲ್ಲ ನಮ್ ಕೈಲಿ ಆಗಲ್ಲ ಅದೇ ಈಗ ಪಕ್ಕದಲ್ಲಿ ಯಾರೋ ಒಬ್ರು ಅಲ್ಲೇ ಊರಿದ್ದಾರೆ ತೋಟ ಅವ್ರು ಫಸ್ಟ್ ನಮ್ಮ ಹತ್ರ ಬಂದ್ರು ನಾವ್ ಹಿಂಗ ಆಗ್ತದೆ ಅಂದ್ರು ಇಲ್ಲ ಹಾಗೆ ಹೀಗೆ ಅಂದ್ರೆ ಈಗ ತೋಟ ಎಲ್ಲ ಕೇಳ್ಸ್ಕೊಂಡ್ ಕೂತವ್ರೆ ಜಮೀನ್ ತಕೊಳ್ಳೋದ್ರಲ್ಲಿ ಎಡಬಿಟ್ರ ಅದೇನೋ ಗೊತ್ತಾ ಪಕ್ಕದಲ್ಲಿ ಬೇರೆ ಜಮೀನು ಯಾರೋ ಸುಮ್ಮನೆ ದುಡ್ಡು ನಾಸಕ್ಕೋಸ್ಕರ ಕೊಡ್ಸ್ಬಿಟ್ರು ಜಮೀನ್ ಈಗ ಪಾಪ ಹೋಗಕ್ಕೆ ದಾರಿ ಇಲ್ಲ ಅವ್ರಿಗೆ
ಕಾರ್ ತಗೊಂಡೋಗಿ ಈ ತರ ಡೈರೆಕ್ಟ್ ಆಗಿ ನಿಲ್ಸ್ಕೊಳಕ್ ಜಾಗ ಇಲ್ಲ. ಆಗಲ್ಲ. ನಿಮ್ದು ಮಾತ್ರ ನಾವ್ ಹೇಳಿದ್ವಿ ಇವರ ಅಮ್ಮ ಅವರು ಬಂದಾಗ್ಲೇ ಅನ್ನು ನೋಡಿ ಮೇಡಮ್ ನಿಮ್ಗೆ ಒಂದು ದುಡ್ಡು ಜಾಸ್ತಿ ಆಗ್ಲಿ ಕಮ್ಮಿ ಆಗ್ಲಿ ಮುಂದೆ ಸಿಗಲ್ಲ, ಈ ರೇಟ್ಗೆ ಈಗಲೇ ಸಿಗಲ್ಲ, ನೀವು ಕೊಟ್ಟ ರೇಟ್ಗೆ ಈಗ ಸಿಗಲ್ಲ, ಇಲ್ಲ ಈಗ ಡಬಲ್ ಆಗುತ್ತೆ ಈಗ. ಆದ್ರೆ ಏನಪ್ಪ ಅಂದ್ರೆ ನಾವು ಹೇಳ್ದ ಅವತ್ತು ನೀವು ತಕ್ಕೊಬಿಡಿ ಇದನ್ನ ಒಂಚೂರು ಹೆಚ್ಚು ಕಮ್ಮಿ, ನಾವು ದಂಡಲ್ಲಿ ಏನ್ ತೊಳಕ್ ಇಸ್ಕೊಬೇಡಿ, ನಾವು ನಿಮ್ ತಗೊಳ್ಳಿ ನಾವು ಅಂತ ಅಂದ್ಬಿಟ್ಟು ಇವ್ರಿಗ ಇದ್ ಮಾಡುದು, ನಾವೇ ಹೋಗಿ ತೀರಿಸ್ತು ವ್ಯಾಪಾರ ಎರಡೇ ಮಾತು ತೀರ್ಸ್ಬಿಟ್ಟು. ಅಲ್ಲ ಅದೇ ಕರೆಕ್ಟ್. ಅದು ನೋಡಿ ಲೋಕಲ್ ಅವ್ರಿಗೆ ಇರೋ ಶಕ್ತಿ ಇದೆಯಲ್ಲ, ನಮ್ದು ಬೆಂಗಳೂರು ಹೋರಾಡ್ಲಿಲ್ಲ ಕೇಳಿ ನಿಮ್ಮ ಅವ್ರನ್ನ ಅಮ್ಮ ಅವ್ರು ಕೇಳಿ ಅಮ್ಮ ಅಪ್ಪ ಅವ್ರ ಎರಡೇ ಮಾತು ತೀರ್ಸ್ಬಿಟ್ಟು ಜಮೀನು ಹೆಚ್ಚಾಗಿ ಏನ್ ಮಾತಾಡಕ್ ಹೋಗಿಲ್ಲ. ಕೊಡುವಾಗ್ಲೂ ಮಾರಾಟ ಮಾಡೋಗ್ಲು ಎಳಿಬಾರ್ದು ಜಾಸ್ತಿ. ಇಲ್ಲ ಇಲ್ವೇ ಸರ್ ಏನ ಇದಾಗ ಅದೇನ ಇವ್ರ ಪುಣ್ಯ ಇದೈತ ಏನ ಇವ್ರ ಋಣ ಏನ ಇತ್ತ ಏನ 2-3 ಮಾತು ನೋಡ್ತೀವಿ ಸರ್, ಬಂದ್ 5 ನಿಮಿಷ ಇಷ್ಟೊತ್ತಾಗ್ನೇ ಇಲ್ಲ ಇರೋದಾಗ ಅಡ್ವಾನ್ಸ್ ಆಗಿ ಬಂದ ಕೊಡ್ಬಿಡಿತ ಬರ್ತಾ ಇದ್ದಾಗ ಅದೇ ಬೆಸ್ಟ್. ಹಂಗೆ ಇರ್ಬೇಕು ಅದು. ಅವಾಗ ಏನಾಗ್ತದೆ ಅಲ್ಲಿ ಇದು ಘರ್ಷಣೆ ಇರಲ್ಲ. ಪಾಪ ಮೊನ್ನೆ ಒಬ್ರು ನಾನು ತುಂಬಾ ಜನರಿಗೆ ಹೇಳ್ತೀನಿ ಜಮೀನ್ ತಗೊಳ್ಳೋದ್ರೆ ಬಹಳ ಹುಷಾರಾಗಿ ಯೋಚನೆ ಮಾಡಿ ತಗೊಳ್ಳಿ ಅಂತ. ಅಲ್ಲಿ ಮೊನ್ನೆ ಏನ್ ಮಾಡಿದಾರೆ ಪಾಪ ಅವ್ರಿಬ್ರು ರಿಟೈರ್ಡ್ ಆಗಿದ್ದಾರೆ, ವಯಸ್ಸಾಗ್ಬಿಟ್ಟಿದೆ. ಆ ತರ ಯಾರು ಮಾಡಬಾರ್ದು. 1 ಎಕರೆಗೆ 34 ಲಕ್ಷ ರೂಪಾಯಿಗೆ 3 ಎಕರೆ ದುಡ್ಡು ತಗೊಂಡು ಕೊಡಿಸ್ತವನೇ ಜಮೀನೊಳಗೆ ಹೋಗ್ಬಿಡ್ತಾ ಇಲ್ಲ. ಕಷ್ಟ ಬಹಳ ಕಷ್ಟ ಮಾಡ್ತಾರ ಮೋಸ. ಇವತ್ತು ಜನ ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಅವ್ರ ಹೋಲ್ಡ್ ಆಗಿಲ್ಲ. ಇದೇ ಜಮೀನು ಅಂತ ಏನ್ ಗ್ಯಾರಂಟಿ? ಕಣ್ಣೀರ್ ಆಗ್ತಾ ಇದೆ. 1.25 ಕೋಟಿ ಖರ್ಚು ಮಾಡ್ಬಿಡಿ. ನಮ್ ಇಲ್ಲೇ ಒಬ್ರು ಭತ್ತ ಅಂಗಡಿ ಹಾಕ್ಬೇಕಾದ್ರೆ ಗೊತ್ತಾ, ಅಲ್ಲಿ ಬಸ್ ಸ್ಟ್ಯಾಂಡ್ ಅಂಗಡಿ ಹಾಕಾರಲ್ಲ ಅವನೇ ಪಾಪ ಮೈಸೂರವ್ರಿಗೆ ಜಮೀನ ವ್ಯಾಪಾರ ಮಾಡಿದ್ರು 35 ಕುಂಟೆ ಏನಾಯ್ತು ಮಾಡ್ಬಿಟ್ಟು 1 5 ಲಕ್ಷ 10 ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ಟು ಪಾಪ ಹೋದ್ರು. ಅವ್ರ ಅಮ್ಮನಿಗೆ ಏನೋ ಪ್ರಾಬ್ಲಮ್ ಅಲ್ಲ, ಸ್ಲೋಕ ಏನೋ ಆಗೋಯ್ತಂತ. ಅವರು ಇದೇನೋ ಈ ಜಮೀನ್ ಮಾಡಿದ ತಕ್ಷಣ ಏನೋ ಆಗೋಯ್ತು ನಮ್ಗೆ ಬೇಡ ವಾಪಸ್ ಕೊಡಿ ಅಂದ್ರು. ನಾವೇಲೆ ಕೊಡೋ ದುಡ್ಡಲ್ಲ ಅದ ಯಾರಿಗಾರು ಮಾರ್ಬಿಟ್ಟು ಕೊಡ್ತೀವಿ ಅಂದ್ರು. ದಿನ ಬಂದು ಹೇಳ್ತಾರ ಪಾಪ ನಮ್ಗ ಒಳಗೆ ಒಟ್ಟ ಚುರ್ಕ್ ಅಂತ ಶಾಪ ಇದೆಯಲ್ಲ ನಮ್ಗ ಚುರ್ಕ್ ಅಂತ ಅವರ ಪಾಪ ಅವರು ಪ್ರೀತಿಯಿಂದ ನೀವು ಏನ್ ಕೊಡ್ತೀರಿ ಅದನ್ನ ಸ್ವೀಕರಿಸಿದಾಗ ಮಾತ್ರ ಅದಕ್ಕೆ ವ್ಯಾಲ್ಯೂ. ಆತರ ಈಗ ಬಂದ್ರಿ ಎಲ್ಲಿಂದ ಬಂದ್ರಿ ಎಂಬುಟ ಅಯ್ಯೋ ಅನ್ಸ್ಬಾರ್ದು. ದೇವ್ರು ಮೇಲೊಬ್ಬವನ್ನ ನಮ್ ತೂಕ ಮಾಡಕ ಸತ್ಯ ಅದು. ಅವ್ನು ನೋಡ್ದ ಬ್ಯಾಲೆನ್ಸ್ ನೋಡ್ತಾನ ಅಲ್ವಾ. ನಾವು ಇವ್ರನ್ನ ಹೆಂಗಾರು ಆಟ ಆಡ್ಸ್ಬಿಡ್ಬೋದು. ಇವ್ರು ಅಲ್ಲಿಂದ ಬಂದಾರ, ಇವ್ರಿಗೇನು ಏನ್ ಮಾಡಲ್ಲ, ನಮ್ಮ ಹೇಳ್ದಂಗ ಅಂದ್ಬಿಟ್ಟು ಅಲ್ಲಿ ಮೇಲಿರವ ಇಲ್ಲ ಅಂದ್ರೆ ನೋಡಪ್ಪ ಕೊಟ್ಟಿದ್ಯಾ ಧರ್ಮವಾಗಿ 1 4 ತಿಂಗಳು ಕಳ್ದು ಕೊಡ್ತೀನಿ, ಇಲ್ಲ 1 ವರ್ಷ ಕಳ್ದು ಕೊಡ್ತೀನಿ ಅಂದ್ರೆ ಪರವಾಗಿಲ್ಲ, ಓಕೆ. ಜಮೀನ್ ಮಾರ್ಬಿಡ್ತೀನಿ ಕೊಡ್ತೀನಿ ಹೋಗಿ, ಜಮೀನು ಹೋಯ್ತಾ ಮಾರ್ಬಿಟ್ಟು ಕೊಡ್ತೀನಿ ಹೋಗಿ ಇವಾಗ್ಲೇ ಅದೇ ರೇಟ್ಗೆ ಆಯ್ತು ನಾ ರಿಜಿಸ್ಟರ್ ಮಾಡ್ಸ್ಕೊತೀನಿ ಅಂದ್ರೆ ಈಗ ಆಗಲ್ಲ. ಅದು ಆ ರೈಟು ಇದು ಈ ರೈಟು, ಈಗ ಬನ್ನಿ ಆ ರೈಟ್ ಇಲ್ಲ, ಈಗ ಈ ರೈಟಿಗೆ ಬನ್ನಿ. ಈಗ ಮೋಸ ಮಾಡಕೊಂಡ್ ದಾರಿ ಅದು ನನಗೆ ಗೊತ್ತು. ತಾಲೂಕಿನಲ್ಲಿ ತುಂಬಾ ಕಡೆ ಅದೇ ತರ ಇದೆ. ನಮ್ಮ ಇಲ್ಲಿ ಆತರ ಇಲ್ಲ ಅಂದ್ರೆ ಒಬ್ಬ ಹಂಗ್ ಮಾಡ್ಬಿಟ್ಟನಪ್ಪ. ನಮ್ಗ ಅಷ್ಟು ತುಂಬಾ ಒಟ್ಟೋರಿ ಇರ್ತದ. ಅವ್ರು ಬೇರೆಯವ್ರು ಬಂದು ಕಣ್ಣೀರ್ ಹಾಕಿದಾಗ ನಾ ಹೇಳಿದ್ನಲ್ಲ, ನಾವು ನಿಮ್ ಇದು ಮಾಡಿದ್ರೆ ನಮ್ಮಿಬ್ರು ನೋಡೋ ಬಿರ್ತಾನಲ್ಲ. ಖಂಡಿತ ಅದು ಇದು ಲಾವಂಚ. ಇದು ನೀವು ಮನೆಗೆಲ್ಲ ಹುಲ್ಲು ಇದೊಂದು ಸಣ್ಣ ಶೆಡ್ ಹಾಕೊಂಡು ಅದ್ರ ಮೇಲ್ಗಡೆ ಮುಚ್ಕೊಂಡ್ರೆ ಮನೆ ಅಷ್ಟು ಕೂಲ್ ಆಗಿರ್ತದೆ. ಮತ್ತೆ ಇದನ್ನ ಅಷ್ಟೇ, ಇದನ್ನ ಕಟ್ಟೆ ಕಟ್ಬಿಟ್ಟು ಶೀಟ್ ಮೇಲೆ ಇಟ್ಬಿಟ್ಟು ಸಾಕು. ಅದನ್ನೇ ಸರ್ ಅದು ಏನಾಗುತ್ತೆ ಅಂದ್ರೆ ಸೀಟು ಹೊಂಟೋಗುತ್ತಾ. ಯಾಕಂದ್ರೆ ಈ ಮಳೆ ಬಂದಾಗ ನೀರು ಡ್ರೈ ಆಗಲ್ಲ, ಅಲ್ಲೇ ನಿಂತು ಕೊಳತ್ಬಿಟ್ಟು ಸೀಟ್ ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ಕೆಲವರು ಹಾಕಲ್ಲ. ಅದಕ್ಕೆ ನೀವು ಬೇಕಾದ್ರೆ ಸೋಗ್ ಇರ್ತಲ್ಲ, ಸೋಗಿನ ಮೇಲೆ ಹಾಕಬಹುದು. ಸೋಗ್ ಈಗ ಈ ತರ ಹಾಕಬಹುದು. ಸೋಗ್ ಹಾಕ್ಬಿಟ್ಟು ಏನೋ ಇಲ್ಲ ಒಂದು ಚಿಕ್ಕ ಹಟ್ಟು ತರ ನೋಡ್ಬೋದು ಬೇಕಾದ್ರೆ. ಇದು 5 ವರ್ಷ ಕಟ್ಟಿಟ್ಬಿಟ್ರೆ 5 ವರ್ಷ ಕೆಡಲ್ಲ. ಇದು ನೆಲ್ಲೂರು ತರ ಅಲ್ಲ, ನೆಲ್ಲೂರು 2 years ಕೆಟ್ಟೋಗ್ಬಿಡ್ತಾರೆ. ಬಟ್ ಇದು 5 years ತುಂಬಾ. ಮತ್ತೆ ಯಾರಾದ್ರೂ ನಿಮ್ಮ ಬೆಂಗಳೂರಿನಲ್ಲಿ AC ಬಾಕ್ಸ್ ಹಾಕ್ತಾರೆ, ಯಾರು ಇದ್ರೆ ವಿಚಾರಿಸಿ ನೋಡಿ, ಈ ರೇಟ್ಗೆ ಹೋಗುತ್ತೆ ಇದು. ಮತ್ತೆ ಇದ್ರದ್ದು ತಮಿಳ್ನಾಡಲ್ಲಿ ಒಬ್ಬ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡ್ತಾನೆ ಇದರಿಂದ. ಲೀಟರ್ ಕೇಳ್ಬಿಟ್ರೆ ತಲೆ ತಿರುಗ್ತದೆ ನಮ್ಗೆ. 6 lakhs ಲೀಟರ್ ಆಯಿಲ್. ಅವನು ವಿದೇಶ ಕಳಿಸ್ತಾನೆ ನೋಡಕ್ಕೆ. ಅವನು ನನ್ಗಿಂತಾನು ಬಡಕಲಾಗಿದ್ದಾನೆ, ನಾನೇ ಬಡಕಲು, ನನಗಿಂತ ಬಡಕಲಾಗಿದ್ದಾನೆ. ಅವನು ಟ್ರಾನ್ಸಾಕ್ಷನ್ ಟರ್ನ್ ಓವರ್ ಕೇಳಿದ್ರೆ ಯಪ್ಪ ಬಹಳ ಅದ್ಭುತ. ಇದರಿಂದ ಆಯಿಲ್ ಹೌದು, ಬಹಳ ಅದ್ಭುತ ಇದು. ಮತ್ತೆ ಇದನ್ನೇನಂದ್ರೆ ಇದು ಬೇರು ಅಷ್ಟೇ. ಇದು ಒಂದು 200 ಲೀಟರ್ ನೀರನ್ನ ನಿಮಗೆ ಒಂದು ಪೀಸ್ ಹಾಕ್ಬಿಟ್ರೆ ನೀರನ್ನೇ ಶುದ್ಧ ಮಾಡ್ತದೆ, ಅಷ್ಟು ಒಳ್ಳೇದು. ಮತ್ತೆ ಅದ್ರ ಬೇರನ್ನ ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ ಯಾವ್ದೋ ಒಬ್ರು ಏನೋ ಬ್ಲಾಕ್ ಮ್ಯಾಜಿಕ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಮೇಲೆ ಅಂತ ಒಂದು ಡೌಟ್ ಇದ್ರೆ, ಆ ಬೇರು ಒಂದು 2-3 ಇಂಚದ ಬೇರನ್ನ 3 ಗಂಟೆ ಹಾಕ್ಬಿಟ್ಟು ನಿಮ್ಗೆ ಇಷ್ಟವಾದ ದೇವ್ರ ಮುಂದೆ ಇಟ್ಬಿಟ್ರೆ ಯಾವ ಬ್ಲಾಕ್ ಮ್ಯಾಜಿಕ್ ಕೆಲಸ ಮಾಡಲ್ಲ. ಅಷ್ಟು ಅದ್ಭುತ ಲಾವಂಚ ನೀರೇ. ಈಗ ದೊಡ್ಡ ಕಡೆ ದೊಡ್ಡ ವ್ಯಾಪಾರ. ನೀರು ತುಂಬಿಸ್ಬಿಟ್ಟು ಲಾವಂಚ ವಾಟರ್ ಹಾಕಿದಾನೋ ಇಲ್ವೋ ಹೆಸರು ಈಗ ಬೆಂಗಳೂರಿನಲ್ಲಿ ಸಾವಯವ ಅಂಗಡಿ, ಸಾವಯವ ಸಂತೆ ಅಂತಾರಲ್ಲ, ಎಲ್ಲಿ ಬೆಳೀತಾ ಇದಾರೆ ಅಂಗಡಿಗಳಲ್ಲಿ ಮಾತ್ರ ಎಲ್ಲ ಪ್ಯಾಕೆಟ್ ಅಲ್ಲಿ ಸ್ಟೈಲ್ ಆಗಿ. ನಾವೆಲ್ಲ ನೈಸರ್ಗಿಕ ಕೃಷಿಕರು. ನಮ್ಮ ಮನೆ ಖರ್ಚಿಗಾದ್ರೂ ನಮ್ಮ ಭೂಮಿನ ನಾವು ಉಳಿಸ್ಕೋಬೇಕು. ಯಾಕೆಂದ್ರೆ ಭೂಮಿ ಅದೇ ಬಸವಣ್ಣವ್ರು ಹೇಳ್ತಾರಲ್ಲ, ಒಡಲತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ
ಧಾರೆ ಹತ್ತಿ ಉರಿದೊಳೆ ನಿಲ್ಲಬಹುದು, ನಿಲ್ಲಬಹುದು. ಭೂಮಿನೇ ಬೆಂಕಿಯಾಗಿ ಉರಿತಾ ಇದೆ. ಮೇಲೆ ಹಿಂದ್ಗಡೆ. ಮತ್ತೆ ಕೇಂದ್ರ ಸರ್ಕಾರ ಬೇರೆ ಹೇಳ್ತಾ ಇದೆ 60% ಜಮೀನು ಕೃಷಿ ಮಾಡಕ್ಕೆ ಯೋಗ್ಯವಲ್ಲ ಅಂತ ಹೇಳ್ತಾ ಇದೆ. ಅದಕ್ಕೆ ನಾವು ಭೂಮಿಯಿಂದ ಆರ್ಗಾನಿಕ್ ಕಾರ್ಬನ್ ಇದೇನಿಲ್ಲ, ಒಂದೊಂದು ವರ್ಷದಲ್ಲಿ ಗಿಡ ನಿಮಗೆ ಗೊತ್ತೇ ಆಗಲ್ಲ. ಇಲ್ಲಿ ಮಾತಾಡ್ತಾ ಇದೀರಲ್ಲ, ಒಂದು ವರ್ಷದಲ್ಲಿ ನಿಂತ್ಕೊಂಡು ನೋಡಿದ್ವಿ, ಬಂದ್ಬಿಡ್ತಾ ಇದ್ರು ನೋಡಿ. ನಾವಾಗೆ ಒಂದು ವರ್ಷ ಅದು ಅಲ್ಲಿ ಒಂದು ವರ್ಷ ಅಂದ್ರೆ ಬಾಳ ಕಟ್ಟ ಒಳಗಿತ್ತು, ಒಂದು ವರ್ಷ ನೆಳ್ಳಿದ್ದು ಬಂದ್ಬಿಟ್ಟದ. ನರಳಿತ್ತು ಮೇಲ್ ಬಂತು. ಆಮೇಲೆ ಎರಡನೇದು ಏನಂತಾರೆ, ಚಿಕ್ಕ ಗಿಡ ನಟ್ಟಷ್ಟು ಚಿಕ್ಕ ಗಿಡ ನಾವು ನೆಟ್ಟಿದ್ದು ಚೆನ್ನಾಗಿ ಬರ್ತದೆ. ಚಿಕ್ಕ ನೀವು ನೆಟ್ಟಿದ್ರಲ್ಲ, ಅದಕ್ಕಿಂತ ಚಿಕ್ಕ ಗಿಡ ನಾವು ನೆಟ್ಟಿದ್ದು. ಎರಡೆಲೆ ನೆಡ್ಬೇಕು, ಅವು ಚೆನ್ನಾಗಿ ಬರ್ತದೆ. ಈ ದೊಡ್ಡದಾಗ ಏನಾಗ್ತದೆ, ಗಾಳಿ ಹಿಂಗೆ ಅಲಾಡ್ದಾಗ ಕೆಳಗಡೆ ಬೇಗ ಇದಾಗಲ್ಲ. ಆಡು ಕುರಿ ಇದ್ದವ್ರಿಗೆ ಅದು ಅನ್ನ ಮೇಯಿಸ್ಬೋದು, ಇಲ್ಲ ನೈಸರ್ಗಿಕವಾಗಿ ಹೀಗೆ ಇನ್ನ ಬಿಟ್ಕೊಟ್ರೆ ಇದು ಹಿಂಗೆ ಇರ್ತೈತೆ. ಈಗ ಇದನ್ನ 3 ತಿಂಗಳು ಒಂದ್ಸಲ ಇದು ಮಾಡ್ಕೋಬೋದು. ಈಗ ಅಲ್ಲಿ ಕರೆಂಟ್ ವೈರ್ ಹೋಗುತ್ತೆ ಅಂತ ಅದನ್ನ ಕಟ್ ಮಾಡಿದ್ವಿ. ಹಾಗೆ ಇದು ನೆಕ್ಸ್ಟ್ ಲೈನು ನಿಮಗೆ ಇದು ಯಾವುದು, ಇದು ನೆಕ್ಸ್ಟ್ ಗ್ರೀಸಿಡಿಯಾ. ಇದು ಗ್ರೀಸಿಡಿಯಾ. ಇದು ಜೂನ್ ಟೈಮಲ್ಲಿ ಒಂದು ಅರ್ಧ ಅಡಿ ಬಿಟ್ಬಿಟ್ಟು ಕಟ್ ಮಾಡಿ. ಇದು ಲೆಮನ್ ಗ್ಲಾಸ್. ಇದು ಹಾಕಿದ್ದೀರಲ್ಲ ನೀವು ಲೆಮನ್ ಗ್ಲಾಸ್. ಇದು ನೆಕ್ಸ್ಟ್ ಲೆಮನ್ ಟೀ. ಮತ್ತೆ ವೆಯ್ಟ್ ರೆಡ್ಯೂಸ್ಗೆ ತುಂಬಾ ಫ್ರೀಯಾಗಿ ಮಾಡುವಂತ ಇದು. ಒಂದು ದಿನ ಬೆಳಿಗ್ಗೆ ಎದ್ದು ಬರೀ ಹೊಟ್ಟೆಗೆ 1 ಲೋಟ ಕಷಾಯ ಕುಡಿದ್ರೆ ಸಾಕು, ಆಟೋಮೆಟಿಕ್. ಹೇಗೆ ಸರ್ ಇದು ಕುಡಿಯೋದು? ನೀವು ಟೀ ಸೊಪ್ಪನ್ನ ಕುದಿಸ್ಕೊಡ್ತೀರಲ್ಲ ಅಷ್ಟೇ, ಅದೇ ತರ ಇದು ಹಾಕ್ಬಿಟ್ಟು ಟೀ ಸೊಪ್ಪಿನ ಜಾಗದಲ್ಲಿ ಈ ಸೊಪ್ಪು, ಮಾಮೂಲಿ ನಿಮ್ದೇ ಬೆಲ್ಲ, ನಿಮ್ದೇ ನೀರು, ನಿಮ್ದೇ ಬೋಸಿ, ನಿಮ್ದೇ ಮನೆ, ನಿಮ್ದೇ ಲೋಟ, ಜೊತೆಗೆ ಇದನ್ನ ಹಾಕೋದು. ಇದನ್ನ ಹಾಕೋದು. ಅವಾಗ ಕಾಫಿ ಹಾಕಿದ್ರೆ ಕಾಫಿ ಆಯ್ತು. ಇದು ಇಷ್ಟ ತರ ಹೈಟ್ ಹೋಗಿದೆಯಲ್ಲ, ನೀವೇನ್ ಮಾಡೋದು, ಈ ಟೈಮ್ ಅದ್ರ ಬುಡಕ್ ಕುಯ್ದು ಬಿಟ್ರೆ ಇನ್ನು 10 ಚಿಗುರು ಬರ್ತದೆ. ಇವೆಲ್ಲ ನಾವು ಹಾಕಿರೋದೆಲ್ಲ ಕಟ್ ಮಾಡಿದಷ್ಟು ರೆಕ್ಕೆ ಹೊಡಿತದೆ, ಯಾವ್ದಾದ್ರು ಹೊಡಿತಾ ಇರೋದು. ಇದು ಯಾವುದು? ಲೆಮನ್ ಗ್ಲಾಸ್. ಇದು ಹೈಟ್ ಹೋಗಿದೆ, ಹೈಟ್ ಹೋಗಿದೆ. ನೀವು ಆತರ ಹೈಟ್ ಹೋಗಿ ಬಿಡಬಾರ್ದು, ಅಲ್ಲೇ ಕಟ್ ಮಾಡಿದ್ರೆ ಪುನಃ ಫ್ರೆಶ್ ಆಗಿ ಇದನ್ನ ನೀವು ಒಣಗಿಸಿ ಮನೇಲಿ ಇಟ್ಕೊಳ್ಬಹುದು. ಈಗ ನಿಮ್ಗೆ ದಿನ ಬರಕ್ಕಾಗಲ್ಲ, ಅಪರೂಪಕ್ಕೊಂದ್ಸಲ ಬರ್ತೀವಿ. ಇನ್ನ ಮನೇಲಿ ತಗೊಂಡೋಗಿ ಕಟ್ ಮಾಡಿ ಸ್ವಲ್ಪ ಏನೋ ಕಿತ್ಕೊಂಡು ಹೋಗ್ತಾರೆ, ಅದು ಬೆಳಿತಾ ಇರ್ತದೆ. ಇನ್ನೇನ್ ಮಾಡ್ಬೇಕಂದ್ರೆ ನೀವು ಚಾಕು ತಗೊಂಡು ತುಂಡ ಕಟ್ ಮಾಡ್ಬಿಟ್ಟು ಮಾಡ್ಕೊಂಡು ಸಾಕು. ಇದನ್ನ ನಮ್ಮಲ್ಲಿ ಅಲ್ಲಿ ಪಾಪ ಇಬ್ರು ಇದ್ದಾರೆ, ಯಾವ ತೋಟ ಪದ ದೂರದಲ್ಲಿ ಇಬ್ರು ಸಿಸ್ಟರ್ಸ್, ಬ್ರದರ್ಸ್ ಇಬ್ರು ಸೇರಿ ತೋಟ ಮಾಡಿದ್ದಾರೆ. 10 ಗಿಡದಲ್ಲೇ ಅವ್ರೀಗ ಮಾರ್ಕೆಟಿಂಗ್ ಮಾಡ್ತಾ ಇದಾರೆ. ನನಗೆ ಆಶ್ಚರ್ಯ ಆಯ್ತು, ನಾನು 1000 ಗಿಡ ಇಟ್ಕೊಂಡು ಮಾಡ್ತಾ ಇಲ್ಲ ನೋಡಿ. ಅವ್ರು ಏನೋ ಸಿಂಧು ಬಿಂದುನ ಏನೋ ಸಿಸ್ಟರ್ಸ್ ಇಬ್ರು ಬಹಳ ಅದ್ಭುತವಾಗಿ ಮಾಡ್ತಾರೆ. ಇದನ್ನ ಮಾಡ್ಬಿಟ್ಟು ಒಂದು ಪ್ಯಾಕೆಟ್ ಒಳಗೆ ಮಾಡ್ಬಿಟ್ಟು ಅದನ್ನ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಬಹಳ ಖುಷಿ ಆಯ್ತು ನನಗೆ. ಏನಪ್ಪ, ನಾನು ಒಂದು 10 ಗಿಡ ಹಾಕೊಟ್ಟಿದ್ದೆ, ಈಗ ಅದನ್ನ ಡೆವಲಪ್ ಮಾಡ್ಕೊಂಡು ಇಬ್ರು ಬೇರೆ ಆಫೀಸ್ಗೆ ಅಲ್ಲಿ ಇಲ್ಲಿ ಎಲ್ಲ ಇದನ್ನ ಕೊಟ್ಬಿಟ್ಟು, ನಾವು ಟೀ ಸೊಪ್ಪನ್ನ ಇದ್ರಲ್ಲಿ ಹೆಚ್ಚಿ ಮಾಡ್ತೀವಲ್ಲ, ಆ ರೀತಿ ಪೌಚ್ ಎಲ್ಲ ಮಾಡಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಇಬ್ರು ಮತ್ತೆ ಫುಲ್ ಏನಿದೆ ಎಲ್ಲ ಹಂಚ್ಕೋತಾರೆ ಅವರು. ಏನೇ ತೋಟದಲ್ಲಾದ್ರೂ ಒಂದ್ ಚೂರು ಫೋನ್ ಮಾಡಿದ್ರೆ ಕೇಳ್ದೇನೆ ಮುಟ್ಟೋದಿಲ್ಲ ಅವರು, ಅಷ್ಟು. ಇನ್ನೇನಿಲ್ಲ, ಈ ತರ ಕಟ್ ಮಾಡಿ ಇಟ್ಕೊಂಡ್ರೆ ನೀವು ಗಾಜಿನ ಬಾಟಲ್ ಇಟ್ಕೊಳ್ಳಿ, ಪ್ಲಾಸ್ಟಿಕ್ ಬಿಟ್ಬಿಡಿ. ಇದನ್ನ ನೀವು ಟೀ ಮಾಮೂಲಿ ಟೀ ಜೊತೆಗೂ ಇದನ್ನ ಸೇರ್ಸ್ಕೋಬಹುದು. ಇಲ್ಲ ಬರೀ ಇದನ್ನೇ ಕುಡಿಬೇಕಂದ್ರೆ ಬೆಳಿಗ್ಗೆ ಇದ್ರದೇ ಕಷಾಯ ಮಾಡಿ 1 ಲೋಟ ನೀರಿಡಿ, ಅರ್ಧ ಆಗ್ಲಿ. ಅರ್ಧ ಆದ್ಮೇಲೆ ಇದಕ್ಕೆ ನೀವು ಟೇಸ್ಟಿಗೆ ತಕ್ಕಷ್ಟು ಬೆಲ್ಲ ಹಾಕೊಳ್ಳಿ, ಕುಡೀರಿ. ಸಕ್ಕರೆ ಯಾರು ತಿನ್ಬೇಡಿ, ಮೈದಾ ತಿನ್ಬೇಡಿ, ಬಿಳಿ ಅಕ್ಕಿ ತಿನ್ಬೇಡಿ, ಉಪ್ಪು ವಿಪರೀತ ಬಳಸಬೇಡಿ, ಮೈದಾ ಡಾಲ್ಡಾ ಬೇಡ. 5 ವಿಷಯಗಳಿಂದ ದೂರ ಆಗಿ ಆರೋಗ್ಯವಾಗಿರ್ತೀವಿ. ಇದು ಈಗ ಸರ್ ಇದು ಬೆಲ್ಲಕ್ಕ ಈಗ ಸಕ್ಕರೆ ಹಾಕದೆ ಬೆಲ್ಲ ಮಾಡೋದಿಲ್ಲ. ಅದು ಬೇಡ, ಅಂತ ಜಾಗದಲ್ಲಿ ಬೇಡ, ಅಂತ ಜಾಗದಲ್ಲಿ ತಗೊಳ್ಳೇಬಾರ್ದು. ನೀವು ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಮಂಡ್ಯ, ಯೋಗೇಶ್ ಮಂಡ್ಯ ಅಂದ್ಬಿಟ್ಟು, ಅವರು ಅದನ್ನ ಅದ್ಭುತವಾಗಿ ಬೆಲ್ಲ ಮಾಡ್ತಾರೆ. ನಮ್ಮ ರಾಗಿ ಊರಿ ಇಟ್ಟಿಗೆ ನಾವು ಅವರಿಂದಾನೇ ತರೋದು. ಮಂಡ್ಯದಲ್ಲಿ ಯೋಗೇಶ್ ಅಂತ ಒಬ್ರು ಇದ್ದಾರೆ, ನಮ್ಮ ಗ್ರೂಪ್ ಅಲ್ಲಿ ಯೋಗೇಶ್ ಅಂತ ಇದ್ದಲ್ಲ, ಅವರೇ ಕಬ್ಬು ಬೆಳೆದು ಅವರೇ ಬೆಲ್ಲ ಮಾಡಿ ಲಿಮಿಟೆಡ್ ಆಗಿ ಮಾರ್ತಾರೆ. ಅವರು ಜಾಸ್ತಿ ಮಾರಲ್ಲ. ನೀವು 500 kg ಬೇಕು ಅಂತ ಕೊಡಕ್ ಆಗಲ್ಲ ಅವ್ರಿಗೆ. ಎಷ್ಟು ಬೇಕು ಅಷ್ಟೇ. 500,000 kg ಯಾರು ಕೊಡ್ತಾರೆ ಅವ್ನು ಬೋಗಸ್ ಅಂತ. ಜಾಸ್ತಿ ಮಾರ್ಕೆಟಿಂಗ್ ಲಾರ್ಜ್ ಆಗಿ ಮಾಡ್ತಾನಲ್ಲ. ಈಗ ನಮ್ಮ ರಾಮದೇವ್ ಬಾಬಾ ಇಡೀ ಇಂಡಿಯಾಕ್ಕೆ ತುಪ್ಪ ಕೊಡ್ತೀನಿ ಅಂತಾರೆ. ಎಲ್ಲಿ ಕೊಡಕ್ಕಾಗುತ್ತೆ? ನಾಟ್ಯಾಸ ಎಷ್ಟಿದೆ. ನಮಸ್ತೆ ಆತ್ಮೀಯರೇ, ಶಾಲಾ ಕಾಲೇಜು ದಿನಗಳಲ್ಲಿ ಓದುವಾಗ ಎಲ್ಲರಿಗೂ ಪರೀಕ್ಷೆ ಎಕ್ಸಾಮ್ನಲ್ಲಿ ಎಲ್ಲ ಭಾಗಿಯಾಗೋ ಒಂದು ಅವಕಾಶ ಇತ್ತು. ಆದರೆ ರೈತರು ಶಾಲಾ ಕಾಲೇಜು ಎಲ್ಲ ಮುಗಿಸಿ, ವಿದ್ಯಾಭ್ಯಾಸ ಮುಗಿಸಿ ಬಂದ ಮೇಲೂ ರೈತರಿಗಾಗಿ ಒಂದು ರಸಪ್ರಶ್ನೆಯ ಸ್ಪರ್ಧಾ ಲಿಖಿತ ಕಾರ್ಯಕ್ರಮ ಒಂದನ್ನು ಸುತ್ತೂರು ಜಾತ್ರೆ ಪ್ರಯುಕ್ತ ಇಟ್ಕೊಂಡಿದ್ದಾರೆ. ಈ ರಸಪ್ರಶ್ನೆ ಸ್ಪರ್ಧೆಗೆ ಆದಷ್ಟು ಜನ ರೈತರು ಭಾಗಿಯಾಗಿ, ಇದು ಲಿಖಿತ ಪರೀಕ್ಷೆ ಇರ್ತದೆ. ಜನವರಿ 6ನೇ ತಾರೀಕು 2026ನೇ ಇಸ್ವಿಯಲ್ಲಿ ನಡೀತದೆ. ಇದು ICAR
KVK ಸುತ್ತೂರು ನಲ್ಲಿ ಬೆಳಿಗ್ಗೆ 10:30ಗೆ ನೀವು ಭಾಗಿಯಾಗಬೇಕು. ಆದಷ್ಟು ರೈತರು ಭಾಗಿಯಾಗಿ. ನೀವು ಗೆಲ್ತಿರೋ ಬಿಡ್ತಿರೋ ಅದು ಬೇರೆ ಪ್ರಶ್ನೆ. ಆದರೆ ನಮಗೆ ರೈತರಿಗೆ ಒಂದು ಅವಕಾಶ ಸಿಕ್ಕಿದೆ. ಇದು ರಸಪ್ರಶ್ನೆ ಲಿಖಿತ ಮೂಲಕ ಹಾಜರಾಗೋದು. ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬರ್ತಾ ಇದ್ದೀನಿ ಇದಕ್ಕೇನು ವಯೋಮಿತಿ ಏನಿಲ್ಲ. ಎಲ್ಲ ರೈತರು ಭಾಗಿಯಾಗ್ಬೋದು. ಮಹಿಳೆಯರು, ಮಕ್ಕಳು, ಹಿರಿಯರು, ವೃದ್ಧರು ಎಲ್ಲರೂ ದಯಮಾಡಿ ಬನ್ನಿ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ. ನಾನು ಬರ್ತಾ ಇದ್ದೀನಿ, ನೀವು ಬನ್ನಿ. ಜನವರಿ 6ನೇ ತಾರೀಕು ಬೆಳಿಗ್ಗೆ 10:30ಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ನಾವೆಲ್ಲ 10 ಗಂಟೆಗೆ ಇರುವ. ಒಂದು ಅರ್ಧ ಗಂಟೆ ಮುಂಚೆ ಬಂದರೆ ನಾವೆಲ್ಲರೂ ಪರಸ್ಪರ ಪರಿಚಯ ಮಾಡಿಕೊಂಡು ಮಾತಾಡ್ಬೋದು. ಆಮೇಲೆ ನಾವೆಲ್ಲರೂ ಈ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗಿಯಾಗುವ. ಲಿಖಿತ ಮೂಲಕ ಇರ್ತದೆ. ಅದಕ್ಕೆ ಬೇಕಾದಂಥ ಮೂಲಭೂತ ಎಲ್ಲ ಥರದ ನೋಟು, ಬುಕ್ಕು, ಪೆನ್ನು ಎಲ್ಲ ಅವರೇ ಒದಗಿಸುವ ವ್ಯವಸ್ಥೆ ಇರ್ತದೆ. ಖಂಡಿತ ಬನ್ನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಅಲ್ಲಿ ಭೇಟಿ ಮಾಡ್ತೀನಿ ನಿಮ್ಮನ್ನು. ನಮಸ್ತೆ. ನಿಮ್ಮ ಪಾಸಿಟಿವ್ ತಮ್ಮಯ್ಯ.